ಇದು ಸಣ್ಣ ಕಾರ್ಯಕ್ರಮ ಅಂತ. ಕಾರ್ಯಕ್ರಮ ಸಂದಿರ್ಬೋದು, ಆದ್ರೆ ಆಶಯ ಮಾತ್ರ ಬಹಳಷ್ಟು ದೊಡ್ಡದು. ಇದರಲ್ಲಿ ಸಾವಿರ ಮಕ್ಕಳ ಭವಿಷ್ಯದ ಒಂದು ಹಿತದೃಷ್ಟಿ ಇದೆ. ಈ ನಿಟ್ಟಿನಲ್ಲಿ ತಮಗೆ ಧನ್ಯವಾದಗಳು ಸರ್. ಇನ್ನು ಮುಂದುವರೆದು ಮೊಬೈಲ್ ಬಳಕೆಯಿಂದ ಭವಿಷ್ಯದ ಬಗ್ಗೆ ನಾವು ವಿಚಾರ ಮಾಡ್ತೀವಿ, ಆದ್ರೆ ಮೊಬೈಲ್ ನಿಂದ ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಮಕ್ಕಳು ತಪ್ಪಿ ಅಪರಾಧದ ದಾರಿ ಹಿಡಿಬಹುದಾ? ಇಂಥ ವಿಷಯಗಳ ಬಗ್ಗೆ ಮಾತನಾಡಬೇಕು ಅಂದ್ರೆ ಖಂಡಿತವಾಗಿಯೂ ಅದಕ್ಕೆ ಪೊಲೀಸ್ ಅಧಿಕಾರಿಗಳು ಬೇಕು. ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ಶ್ರೀ ನಾರಾಯಣ್ ಬರ್ಮನಿ ಸರ್. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಪ್ರಸ್ತುತವಾದದ್ದು, ಜೊತೆಗೆ ಪೊಲೀಸ್ ಇಲಾಖೆಗೆ ಅನ್ವಯಿಸ್ತದೆ. ಬಟ್ ವಿದ್ಯಾರ್ಥಿಗಳು ಮತ್ತು ಪ್ರಾಂಶುಪಾಲರಷ್ಟೇ ಅಲ್ಲ, ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಅತ್ಯಂತ ಹತ್ತಿರವಾದ ವಿಷಯ ಇದು. ಯಾಕಂದ್ರೆ ಈಗ ಮಾಡರ್ನ್ ಏಜ್ನಲ್ಲಿ ಜಾಸ್ತಿ ಕ್ರೈಮ್ ಆಗ್ತಾ ಇರೋದ ಸೈಬರ್ ಕ್ರೈಮ್. ಅಭಿನಂದನೆಗಳು ಗ್ಯಾರಂಟಿ ನ್ಯೂಸ್ ಪರಿವಾರಕ್ಕೆ. ಅತ್ಯಂತ ಪ್ರಸ್ತುತವಾದ ವಿಷಯವನ್ನ ಮತ್ತು ಸಂಬಂಧಿಸಿದವನ್ನ, ಅಫ್ಕೋರ್ಸ್ ನಮ್ದು ಕಡಿಮೆ ಪಾತ್ರ ಐತಂತ ತಾವು ಅಂದ್ಕೊಳ್ಬಹುದು, ಬಹಳ ಇಂಪಾರ್ಟೆಂಟ್ ಪಾತ್ರ ಇರ್ತದೆ ಪೊಲೀಸ್ ಇಲಾಖೆ. ಅದ್ರ ಜೊತೆಗೆ ಅಫ್ಕೋರ್ಸ್ ಪ್ರಾಂಶುಪಾಲರು, ವಿದ್ಯಾರ್ಥಿಗಳೆಲ್ಲ ಸೇರಿದ್ರಿ. ಇತ್ತಂತ ಪ್ರಸ್ತುತವಾದ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ರಿ. ವೇದಿಕೆ ಮೇಲಿರುವ ಶ್ರೀ ಸಂತೋಷ್ ಕಾಮಗೌಡರು ಸಾಹೇಬರಿಗೆ, ಆಮೇಲೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಸರ್, ಪ್ರೊಫೆಸರ್ ಶ್ರೀಕಾಂತ್ ಶಾನ್ವಾಡ್, ಅಫ್ಕೋರ್ಸ್ ಸತೀಶ್ ಅವ್ರು ಬಹಳ ಪ್ರಸ್ತುತವಾಗಿ ಮಾತಾಡಿದ್ರು, ಸಂಪಾದಕರು, ಜೊತೆ ಮಹಾದೇವ್ ಕಾಂಬಳೆ ಅವರೇ, ಎಲ್ಲ ಪ್ರಾಂಶುಪಾಲರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಜೊತೆಗೆ ಹಿರಿಯ ವರದಿಗಾರರ ರಾಜೇಶ್ ಅವರೇ ಮತ್ತು ಗ್ಯಾರಂಟಿ ಚಾನಲ್ನ ಎಲ್ಲ ಪರಿವಾರದವರೇ. ಕ್ರೈಮ್ ಅಂತಕೊಂಡ್ ಹೇಳಿ ನಾವು PUC ಬಗ್ಗೆ ವಿಶೇಷವಾಗಿ PUC ಯಾಕೆ ಒಂದು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರ ಅನ್ಲಿಕ್ಕೆ ಬಹಳ ಪ್ರಸ್ತುತವಾಗ್ಯದ. ಇಟ್ ಇಸ್ ಟೀನೇಜ್ ಅಂತ ಹೇಳ್ತಿರ್ತಾರ, ವೆರಿ ಕ್ರುಷಿಯಲ್ ಕನ್ಫ್ಯೂಷನ್ ಆಗಿರ್ತಾರ. ಅವ್ರ ಮಕ್ಕಳು ಅಲ್ಲ, ವಯಸ್ಕರು ಅಲ್ಲ, ಇಂಥ ಒಂದು ಕ್ರುಷಿಯಲ್ ಸ್ಟೇಜ್ನಾಗ ಇರ್ತಾರೋ. ಅದನ್ನ 2 ವರ್ಷ ಹಿಂದ್ಗಡೆ ನನಗೂ ಅದೇ ಎಕ್ಸ್ಪೀರಿಯನ್ಸ್ ಆಯ್ತು. ನನ್ನ ಮಗಳು, ಅಫ್ಕೋರ್ಸ್ ನಮ್ಮ ಸಹೋದರಿ ಸುಂಟ ಅವ್ರು ಚಲೋ ಗೊತ್ತದ, ಸಿ ಇಸ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ನನ್ನ ಸಹೋದರಿ ಅವರು, ನನಗಿಬ್ರು ಹೆಣ್ಮಕ್ಳು ಅದಾರು, ಇಬ್ರು ಸೆಕೆಂಡ್ PUC ಕಲಿತಾ ಇದ್ದಾರೆ. ಅದರ ಮಹತ್ವ ವಿಷಯ ಆಸ್ ಒಂದು ಪೊಲೀಸ್ ಅಧಿಕಾರಿಯಾಗಿ ಅಷ್ಟೇ ಅಲ್ಲದೆ ಒಬ್ಬನ ತಂದೆಯಾಗಿಯೂ ಕೂಡ, ಒಬ್ಬರು ಪಾಲಕರಾಗಿಯೂ ಕೂಡ ಏನಾಗ್ತದೆ ಅಂತ ಒಂದು SSLC ನಂತರ ಏನ್ ಮಾಡ್ಬೇಕು, ಯಾವ ಕಡೆ ಯಾವ ಕಾಲೇಜ್ನಾಗ ಇಡಬೇಕು, ಏನ್ ಇಡಬೇಕು ಅಂತ ವಿಚಾರ ಮಾಡಿದಾಗ, ಅಫ್ಕೋರ್ಸ್ SSC 8th 9th 10th ಗೆಲ್ಲ ಸ್ವಲ್ಪ ಟಿವಿಗಳು, ವಿಶೇಷವಾಗಿ ಮೊಬೈಲ್ಗಳು ಸ್ವಲ್ಪ ಬಗ್ಗೆ ಕ್ಯೂರಿಯಾಸಿಟಿ ಮಕ್ಕಳಿಗೆ ಜಾಸ್ತಿ ಇರ್ತದ. ವಿಶೇಷವಾಗಿ ಹುಡುಗರು ಎಲ್ಲ ಅಡ್ಡಾಡ್ಕೊಂಡು ಅಲ್ಲಿ ಕ್ರಿಕೆಟ್ ಆಡಿನೋ, ಕಬಡ್ಡಿ ಆಡಿನೋ ಏನೋ ಅಡ್ಡಾಡ್ಕೊಂಡು ಹೋಗ್ತಾರೆ. ಹುಡುಗಿಯರಿಗಂತೂ ಮನೇನೇ ಇರ್ತದ, ರೂಮ್ ನಲ್ಲಿ ಇರ್ತಾರೋ, ಕೂಡಾಕಿರ್ತಾರ, ರೂಮ್ ನಲ್ಲಿ ಸ್ಟಡಿ ಮಾಡ್ತಿರ್ತಾರ ಅಂತ ಹೇಳ್ತಿರ್ತಾರೋ. ಮೊಬೈಲ್ ಕೈಯಲ್ಲಿ ಕೊಟ್ರೆ ಮುಗಿದೋಯ್ತು ಜಗತ್ತು. ಅವಾಗ ಅದನ್ನ ನಾವು PUC ಸ್ವಲ್ಪ ಎಲ್ಲ ಹೊರಗಡೆ ಇಡೋಣ ಅಂತಕೊಂಡ್ರೆ ವಿಚಾರ ಮಾಡ್ಕೊಂತ ಹೊಂಟಾಗ ಮಂಗಳೂರು, ಉಡುಪಿ, ಕಾರ್ಕಳ ಎಲ್ಲ ಕಡೆ ಒಂದು ಸರ್ವೆ ಮಾಡಿದೀವಿ, ಎಲ್ಲಿ ಮಕ್ಕಳನ್ನ ಸುರಕ್ಷಿತವಾಗಿರ್ತಾರೋ ಅಂತಕೊಂಡೇಳಿ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸುಮಾರು 32 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಿದ್ರು ಕೂಡ ಮಕ್ಕಳ ಸುರಕ್ಷತೆ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದ. ಸುರಕ್ಷತೆ ಅಂತಂದ್ರೆ ಎಲ್ಲೇ ಹೋದಲ್ಲಿ ಆಕ್ಸಿಡೆಂಟ್ ಆಗ್ತದ, ಮತ್ತೊಂದೇನೋ ಅಪರಾಧ ಮಾಡ್ತಾರೋ ಅಂತ ಅಷ್ಟ ಅಲ್ಲ. ಮೊಬೈಲ್ ದಿಂತ್ರ ಯಾವ ತರ ಟಿವಿ ಸ್ವಲ್ಪ ಇತ್ತು, ನಾವೆಲ್ಲ ಸತೀಶ್ ಅವ್ರು ಹೇಳಿದ್ರು ನಮ್ಗೆ ಟಿವಿ ನೋಡಕ್ ಕೊಡ್ತಿದ್ದಿಲ್ಲ ಅಂತ. ನಮ್ಮ ಜನರೇಷನ್ ನಾವು ಕಲಿಯೋ ಟಿವಿನೇ ಇರ್ಲಿಲ್ಲ. ಇಷ್ಟೆಲ್ಲ ಫೆಸಿಲಿಟೀಸ್ ಅದ, ಜಗತ್ತಲ್ಲಿ ದೊಡ್ಡ ಲೈಬ್ರರಿ ಹೋಗ್ಕೊತ ಒಂದು ಬುಕ್ಸ್ ಹುಡುಕ್ತಿದ್ವಿ. ಈಗ ಒಂದು ಮೊಬೈಲ್ ಇರ್ತಂದ್ರೆ ಜಗತ್ತೆಲ್ಲ ತಮ್ಮ ಕೈಯಾಗಿರ್ತದ. ಇಷ್ಟೆಲ್ಲ ಎಷ್ಟು ಅಡ್ವಾಂಟೇಜ್ ಅದಲ್ಲ ಈಗಿನ ಜನರೇಷನ್ ಗತಿ ನಾವು ಅಂದ್ಕೋತೀವಿ. ಬಟ್ ನಿಜವಾಗ್ಲೂ ಅದರಿಂದ ಎಷ್ಟು ಒಳ್ಳೇದ. ಒಂದು ಮ್ಯಾಚ್ ಬಾಕ್ಸ್ ಯಂತ್ರ ದೀಪ ಹಚ್ತೀವಲ್ಲ, ಅದೇ ಮ್ಯಾಚ್ ಬಾಕ್ಸ್ ಯಂತ್ರನ ಕೂಡ ಸುಡ್ಲಿಕ್ಕೂ ಕೂಡ, ಹಾಳು ಮಾಡ್ಲಿಕ್ಕೂ ಕೂಡ, ಒಂದು ಅರಣ್ಯನ ಸುಡ್ಲಿಕ್ಕೆ, ಒಂದು ಅರಣ್ಯದಿಂದ ಒಂದು ಗಿಡದಿಂದ ಒಂದು ಮ್ಯಾಚ್ ಬಾಕ್ಸ್ ರೆಡಿ ಆಗ್ತದ. ಅದು ಮ್ಯಾಚ್ ಸ್ಟಿಕ್ ದಿಂದ ಒಂದು ಅರಣ್ಯ ಸುಡ್ಲಿಕ್ಕೂ ಆಗ್ತದ. ನಾವು ಎಷ್ಟು ಅಡ್ವಾಂಟೇಜ್ ಆಗ್ತದ ಅಷ್ಟೇನ ಅದನ್ನ ಡಿಸ್ಅಡ್ವಾಂಟೇಜ್ ಬಹಳಷ್ಟು ಇರ್ತಾವ. ಅವಾಗ ಅದನ್ನೆಲ್ಲ ಅಡ್ಡಾಡಿ ನೋಡಿದ್ರೆ ಇಷ್ಟೆಲ್ಲ ದೂರ ಇಷ್ಟೆಲ್ಲ ಕಷ್ಟಪಟ್ಟು ಇಡಬೇಕು ಅಂತಕೊಂಡಿ ಅಲ್ಲೆಲ್ಲ ನಾವು ವಿಚಾರ ಮಾಡಿದಾಗ ತಮ್ಗೆ ಗೊತ್ತಿರ್ಬೇಕು, ಹೈದರಾಬಾದ್ ಕರ್ನಾಟಕ ಏರಿಯಾ ಅಂದ್ರೆ ಬೀದರ್, ಗುಲ್ಬರ್ಗ, ರಾಯಚೂರು ಆ ಭಾಗ, ಮತ್ತು ವಿಶೇಷವಾಗಿ ಬೆಳಗಾವಿ, ಧಾರವಾಡ, ನಾವೆಲ್ಲ ಶಿಕ್ಷಣದ ತವರೂರು ಅಂತ ಹೇಳ್ತೀವಿ. ಧಾರವಾಡ, ಬೆಳಗಾವಿ, ಬಿಜಾಪುರ, ಬಾಗಲಕೋಟದಿಂದ ಸುಮಾರು 20 ರಿಂದ 22,000 ಜನ ಪಾಲಕರು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಕೋಸ್ಟಲ್ದಲ್ಲಿ ಮಂಗಳೂರು, ಉಡುಪಿ, ಕಾರ್ಕಳ ಕಡೆ, ಮೂಡಬಿದಿರೆ ಕಡೆ ಎಜುಕೇಶನ್ ಕೆಡ್ತಾರೋ. ಅವ್ರನ್ನೆಲ್ಲ ನೋಡಿದ್ವಿ ಯಾಕೆ ಇಷ್ಟ ಅಂತ ಹೇಳಿ. ಅವ್ರ ಮಕ್ಕಳು ಸುರಕ್ಷಿತವಾಗಿರ್ಬೇಕು. PUC ವೆರಿ ಕ್ರಿಷಿಯಲ್ ಸ್ಟೇಜ್. ಅವ್ರ ಕರಿಯರ್ ಮಾಡ್ಕೊಳ್ಳಿಕ್ಕೂ ಅವಕಾಶ, ಕರಿಯರ್ ಹಾಳಾಗ್ಲಿಕ್ಕೂ ಕೂಡ ಅವಕಾಶ ಅದೇ ಏಜ್ ಇರ್ತದ PUC ಅಂತಕೊಂಡ್ ಹೇಳಿ ಲಕ್ಷಾಂತರ ಡೊನೇಷನ್ ಕೊಟ್ಟು ಅಂತ ಕಾಲೇಜ್ನಲ್ಲಿ ಅಡ್ಮಿಷನ್ ತಗೋತಾರ.
ಅಫ್ಕೋರ್ಸ್ ಆಮೇಲೆ ನಾವೆಲ್ಲ ವಿಚಾರ ಮಾಡಿದ್ವಿ. ಅಫ್ಕೋರ್ಸ್ ಆಮೇಲೆ ನಾವು ಬಂದಿವಿ, ನಾವು ಶಿಕ್ಷಣ ತವರೂರು ಧಾರವಾಡ ಅಂತ ದೂರ ಹೋಗ್ಬಾರ್ದು ಅಂತ ತಕೊಂಡ್ರೆ ಮಕ್ಕಳನ್ನ ಅಲ್ಲಿ ಇಟ್ಟಿವಿ. ಕಾಲೇಜ್ ಒಳಗೆ ಎಷ್ಟು ಬಿಸ್ನೆಸ್ ಕಮರ್ಷಿಯಲ್ ಆಗಿದೆ. ಸೆಕೆಂಡ್ PUC ಹೇಳ್ತೀನಿ ನಿಮ್ಗೆ. ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ಗಳಿಲ್ಲ, ಡಿಗ್ರಿ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಇಲ್ಲ, ಓನ್ಲಿ PUC. ದಟ್ ಈಸ್ ಕರೆಕ್ಟ್ಸ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಯಾಕಂತಂದ್ರೆ ಲಕ್ಷ ಗಂಟ್ಲೆ ಡೊನೇಷನ್ ಬರೀ ಅವ್ರದಲ್ಲ, ತಂದೆ ತಾಯಿಗಳನ್ನು ಕೂಡ ಇಂಟರ್ವ್ಯೂ ತಗೊಂಡು ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಲಕ್ಷಾಂತರ ಡೊನೇಷನ್ ಕೊಟ್ಟು ಮಕ್ಕಳನ್ನ ಇಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ಮೊಬೈಲ್ ಇರೋದಿಲ್ಲ, ಟಿವಿ ಇರೋದಿಲ್ಲ, ಏನೆಲ್ಲ ಅಲ್ಲಿ ಹಾಸ್ಟೆಲ್ನಾಗ ಅಲ್ಲಿ ಇಟ್ಬಿಟ್ರೆ ಸ್ಟಡಿ ಬಿಟ್ರೆ ಬೇರೆ ಜಗತ್ ಗೊತ್ತಿರೋದಿಲ್ಲ, ಕೆಡ್ಲಿಕ್ಕೆ ಅವಕಾಶ ಕಡಿಮೆ ಐತಿ ಅಂತಕೊಂಡ್ ಹೇಳಿ. ಅಷ್ಟು ಮಟ್ಟಿಗೆ ತಂದೆ ತಾಯಿಗಳಿಗೆ ಜವಾಬ್ದಾರಿ. PUC SSLC ಮುಗಿದ ನಂತರ ನಮ್ಮ ಕಾಲದಲ್ಲಿ ಏನಿತ್ತು, 60 ಮೇಲೆ ಆತಂದ್ರೆ ಸೈನ್ಸ್ ಹಚ್ಬೇಕು, 50 to 60 ಆತಂದ್ರೆ ಕಾಮರ್ಸ್ ಹಚ್ಬೇಕು, 50ಕ್ಕಿಂತ ಕಡಿಮೆ ಮಾತ್ರ ಆರ್ಟ್ಸ್ ಹಚ್ಬೇಕು. ಅಲ್ಲೇ ಊರು ಮಗಲ 4-5 ಕಿಲೋಮೀಟರ್ ದೂರದಲ್ಲಿ ಇರ್ತಿತ್ತು. ಈಗೆಲ್ಲ ಪೇರೆಂಟ್ಸು ಕಷ್ಟಪಟ್ಕೊಂಡು 100 ಕಿಲೋಮೀಟರ್ ಗಂಟೆ ದೂರ ಹೋಗಿ ಮಕ್ಕಳನ್ನ ಇಡ್ತಾ ಇದಾರು. ಅದು ಮೊಬೈಲ್ ಚಾಳಿ ಇರಬಾರ್ದು ಅಂತಕೊಂಡೇಳಿ, ಅಂದ್ರೆ ಎಷ್ಟು ಮೊಬೈಲ್ ಅಂದ್ರೆ ಎಷ್ಟು ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಅದಕ್ಕಾಗಿ ಮೊಬೈಲ್ ನಮ್ಗೆ ಮೊದಲೆಲ್ಲ ಮೊಬೈಲ್ ಹಿಡಿಬೇಡ ಅಂತ ಹೇಳ್ತಿದ್ರು. ಕೊರೋನಾ ಟೈಮ್ದಲ್ಲಿ ಮೊಬೈಲ್ ಬಿಡಬೇಡ ಅಂತ ಕಾಲ್ ಬಂತು. ಯಾಕಂದ್ರೆ ಸ್ಕೂಲ್ಗೆ ಹೋಗ್ತಿದ್ರು, ಕಲಿತಿದ್ರು, ಮನ್ಯಾಗ ಬಂದ್ಕೂಲೆ ಮೊಬೈಲ್ ಹಿಡಿಬಾರ್ದು, ಮೊಬೈಲ್ ಸವಾಸ್ ಬೇಡ ಅಂತಕೊಂಡೇಳಿ ಮಕ್ಕಳಿಗೆ ಯಾರಿಗೂ ಕೊಡಬಾರ್ದು ಅಂತಕೊಂಡೇಳಿ. ಆಮೇಲೆ ಎಲ್ಲ ಸ್ಮಾರ್ಟ್ ಫೋನ್ಗಳು ಕೊಡುವಂತ ಅನಿವಾರ್ಯತೆ ಬಂತು. ಸ್ಟಡಿ ಫ್ರಮ್ ಹೋಮ್, ವರ್ಕ್ ಫ್ರಮ್ ಹೋಮ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಆಗ ಮೊಬೈಲ್ ಬಿಟ್ಟು ಮಕ್ಕಳು ಮೊಬೈಲ್ ಇಟ್ಟಿದ್ದು ಮೊಬೈಲ್ ಹಾಕಿ ಬಿಟ್ಟು ಕೂತದ ಅಂತೇಳಿ ಪಾಲಕರು ಅವ್ರನ್ನ ಬೆನ್ನತ್ತಿ ಅವ್ರ ಕೈಯಾಗ ಮೊಬೈಲ್ ಹಿಡ್ಕೊಳ್ಳುವಂತ ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಅವಾಗ ಅದು ಹಾಬಿ ಆಯ್ತು, ಮೊಬೈಲ್ ಕೊಡಿಸಿದ್ರು, ಅದನ್ನ ಹಿಡ್ಕೊಂಡು ಎಷ್ಟೆಷ್ಟು ಒಳ್ಳೇದಲ್ವಲ್ಲ ಅದನ್ನೆಲ್ಲ ಕೂಡ ಒಂದು ಮೊಬೈಲ್ದಲ್ಲಿ ಏನೆಲ್ಲ ಆಗ್ಬೇಕು, ಏನೆಲ್ಲ ಕೆಡ್ಲಿಕ್ಕೆ ಆಗ್ತೈತೆ ಅಂತಕೊಂಡು ನಿಮ್ಗೆ ಕೆಲವೊಂದು ಕ್ರೈಮ್ಸ್ ನಮ್ಗೆ ರಿಪೋರ್ಟ್ ಆಗ್ತಾವು. ಅದು ಜಗತ್ತೆಲ್ಲಾನು ಕೂಡ ಏನ್ ಕೆಟ್ಟದ್ದೆಲ್ಲ ಸಿಗ್ತದಲ್ಲ, ಕ್ಯೂರಿಯಾಸಿಟಿ. ನಾವು ಒಂದ್ ಏನಾದ್ರು ಪರ್ಟಿಕ್ಯುಲರ್ ಒಂದು ಲೈನ್ದಲ್ಲಿ ನಾವು ಒಂದು ಅಕಾಡೆಮಿಕ್ಸ್, ಒಂದು ರಿಲಿಜಿಯಸ್, ಮತ್ತೊಂದು ಏನಾದ್ರು ಸರ್ಚ್ ಮಾಡಿದ್ರೆ ಅದು ಸಿಗ್ತದೆ. ಕೆಟ್ಟದ್ದು ಏನಾದ್ರು ಲೈನ್ ಹಿಡಿತು ಅಂದ್ರೆ ಎಕ್ಸ್ಟ್ರೀಮ್ ಕೆಡ್ಲಿ ಏನೆಲ್ಲ ಕೆಟ್ಟಿದೆ, ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ, ಏನೆಲ್ಲ ಅದರಂತರ ದುರುಪಯೋಗ ಆಗ್ಲಿಕ್ಕೆ, ನಮ್ಮ ಮಾನಸಿಕವಾಗಿ ಏನೆಲ್ಲ ನಾವು ಮೈಂಡ್ ಕರಪ್ಟ್ ಮಾಡ್ಲಿಕ್ಕೆ ಏನ್ ಸಾಧ್ಯ ಇದೆ ಅದೆಲ್ಲ ಸಿಗ್ತಿರ್ತದ. ಅದರಿಂದ ಎಷ್ಟು ನಮ್ಗೆ ಕ್ರೈಮ್ಸ್ ಆಗ್ತಾ ಇದೆ ಅಂತಂದ್ರೆ, ನಿಮ್ಗೊಂದು ಪೋಕ್ಸೋ ಆಕ್ಟ್ ಅಂತ ಬರ್ತದ, 18 ವರ್ಷದ ಒಳಗಿನ ಮಕ್ಕಳಿಗೆ ಯಾವ ತರ ಕ್ರೈಮ್ ಆಗ್ಲಿಕ್ಕೆ ಅಂತೇಳಿ. ನಮ್ದು ಒಂದೇ ನಮ್ದು ಬೆಳಗಾವಿ ನಗರದ ಬಗ್ಗೆ ಹೇಳ್ತೀನಿ ನಿಮ್ಗೆ. ಒಂದು ಸ್ಟ್ಯಾಟಿಸ್ಟಿಕ್ಸ್, ರಿಲೇಟಿವ್ ಸ್ಟ್ಯಾಟಿಸ್ಟಿಕ್ಸ್. 2023ರಲ್ಲಿ ಪೋಕ್ಸೋ ಕೇಸ್ ನಮ್ಮಲ್ಲಿ 22 ಕೇಸ್ ಆಗಿದ್ದು. 2023ರಲ್ಲಿ 22 ಕೇಸ್ ಆಗಿದ್ದು. 2024ರಲ್ಲಿ 41 ಕೇಸ್ ಅದು. 41 ಕೇಸ್ 2024. 2025ರಲ್ಲಿ 68 ಕೇಸ್ ಆಗಿದೆ ಪೋಕ್ಸೋ ಕೇಸ್. ಪೋಕ್ಸೋ ಕೇಸ್ ಆಲ್ ಟೈಪ್ ಆಫ್ ಕ್ರೈಮ್ಸ್. 18 ವರ್ಷದ ಮಕ್ಕಳಿಗೆ ಕೆಳಗಿನ ಮಕ್ಕಳು ಮಾಡೋ ಎಲ್ಲಾ ಅಪರಾಧಗಳು, ಅದು ಎಲ್ಲ ತರ ಕಳ್ಳತನ ಇರ್ಲಿ, ಲೈಂಗಿಕವಾಗಿರ್ಲಿ, ದೈಹಿಕವಾಗಿ ದೌರ್ಜನ್ಯ ಮಾಡೋದಿರ್ಲಿ, ಎಲ್ಲ ಕೂಡ ಎಷ್ಟು ಮಟ್ಟಿಗೆ ಇದೆಲ್ಲ ಕೂಡ ಬಹಳಷ್ಟು ನಾವು ಅದ್ರ ಬಗ್ಗೆ ವಿಚಾರ ಮಾಡಿದಾಗ, ಅದ್ರ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಿದಾಗ, ಯಾಕೆ ಹಿಂಗ್ ಮಾಡಿದ್ರು ಮಕ್ಕಳು, ಯಾಕೆ ಹಿಂಗೆ ಈ ತರ ಮಾಡಿದ್ರು ಅಂತ ಇನ್ಫ್ಲೂಯೆನ್ಸ್ ಮಾಡಬೇಕು. 60 to 70% ಎಲ್ಲ ಮೊಬೈಲ್ ದಿಂದ ಇನ್ಫ್ಲೂಯೆನ್ಸ್ ಆಗಿರ್ತದ. ಟಿವಿ ಒಂದ್ ಹಂತಕ್ಕೆ ಇರ್ತದ. ಎಲ್ಲಾ ಪೇರೆಂಟ್ಸ್ ಟಿವಿ ಇದನ್ನೆಲ್ಲ ನ್ಯೂಸ್ ಚಾನಲ್ಗಳನ್ನ ಆಯ್ತು, ಎಲ್ಲ ಚಾನಲ್ಗಳನ್ನ ಎಕ್ಸಾಮ್ ಪತ್ರ 1 ತಿಂಗಳ ಮೊದಲು ಎಲ್ಲ ಬಂದ್ ಮಾಡ್ಬಿಡ್ತಾರ. ಮಕ್ಕಳ ಕೈಯಾಗ ಏನೂ ಕೊಡ್ಲಿಲ್ಲ ಅಂತಂದ್ರೆ ಬುಕ್ಸ್ ಎಲ್ಲ ಅಲ್ಲಿ ಹೋಗಿ ತರಕಾಕತಿ, ತರ್ಲಿಕ್ಕೆ ಆಕತಿ. ಮೊಬೈಲ್ದಲ್ಲಿ ನಾವು ಸರ್ಚ್ ಮಾಡ್ತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂದಾಗ ಅನಿವಾರ್ಯವಾಗಿ ಪೇರೆಂಟ್ಸು ಮಕ್ಳು ಕರೀತಾ ಇದಾರಲ್ಲ ಅಂತ ಅನ್ನೋ ಒಂದು ಹುಮ್ಮಸ್ನ ಕೊಡ್ತೀವಿ. ತಪ್ಪದಾರಿಗೆ ಹೋಗ್ಲಿಕ್ಕೆ, ಮತ್ತೊಂದು ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಒಂದು ಸಲ ಒಂದ್ ಏನಾದ್ರು ವಿಷಯ ನೋಡಿದ್ರೆ ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಕ್ಯೂರಿಯಾಸಿಟಿ ಸಿಗ್ತದ. ಅಡಿಕ್ಟ್ ಆಗ್ತಾರ ಮೊಬೈಲ್ಗೆ ಅಂತಂದ್ರೆ, ಡ್ರಗ್ಸು ದಾರು ಕುಡಿತಾರಲ್ಲ, ಸರಿಯಾಗಿ ಕೊಡ್ತಾರಲ್ಲ, ಅದಕ್ಕೂ ಕೆಟ್ಟದಾಗಿ ಮಾಡಿ ದಾರಿ ಬಿಡ್ಲಿಕ್ಕೆ ಅವಕಾಶ ಇರ್ತದೆ. ಅದರಿಂದ ಮ್ಯಾಕ್ಸಿಮಮ್ ಕ್ರೈಮ್ಸ್ ಆಗ್ತಾ ಇದಾವೆ. ಮತ್ತು ವಿದ್ಯಾರ್ಥಿಗಳಿಗೆ, PUC ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ಕಳಿಸಿದ್ರಿ, ಎಲ್ಲರೂ ಕೂಡ ಅದ್ರ ಬಗ್ಗೆ ಜವಾಬ್ದಾರಿ ಯಾರು, ವಿದ್ಯಾರ್ಥಿಗಳ, ಪಾಲಕರ ಮತ್ತು ತಾವು ಬೋಧಕರು, ಗುರು ಒಂದವ್ರು ತಾವು ಅಂತಕೊಂಡ್ರಿ ಎಲ್ಲರೂ ಕೂಡ ಕಾರಣ ಇರ್ತದೆ. ನಾವು ಸ್ಕೂಲ್ಗೆ ಹೋಗ್ತಾ ಇರ್ತೇವೆ, ಪೇರೆಂಟ್ಸ್ ಕಳಿಸ್ಬಿಡ್ತೀವಿ. ಕಳಿಸ್ಕೊಟ್ಟ ನಂತರ ಸುಮಾರು 7-8 ಗಂಟೆ ಮಕ್ಕಳೆಲ್ಲ ಕಾಲೇಜ್ ಹೋಗ್ತಾ ಇದ್ರು. ನಮ್ಮಲ್ಲ ಡಾಕ್ಟರ್ ಆಗ್ತಾರು, ಇಂಜಿನಿಯರ್ ಆಗ್ತಾರೆ, ನಮ್ಮ ಮಕ್ಕಳು IAS IPS ಆಗ್ತಾರ ಅಂತಕೊಂಡೇಳಿ ನಾವು ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಕಾಲೇಜ್ ತಗ ನೋಡ್ಲಿಕ್ಕೆ ಹೋಗಕ್ ಆಗ್ತದ, ಪ್ರಾಕ್ಟಿಕಲಿ ಆಗೋದಿಲ್ಲ. ಅವು ಪೇರೆಂಟ್ಸ್ ಕನ್ಸರ್ನ್ ಇರ್ತದೆ. ಪೇರೆಂಟ್ಸ್ ಮೊದಲು ಶಿಕ್ಷಕರಿಗೆ ಹೋದಾಗ ಏನಾಗ್ತಿತ್ತು, ಮೊದಲೆಲ್ಲ ನಮ್ಮನ್ನೆಲ್ಲ ಬಡದ್ರ ಇನ್ನೊಂದ್ 4 ಬಡ್ರಿ ಸರ್ ಚಲೋದಂಗ್ ಕಲಿಸ್ರಿ ಅಂತಿದ್ರು. ಈಗ ಬಹಳಷ್ಟು ನಮ್ಮ ಪೊಲೀಸ್ ಎಂತೆಂತ ಕ್ರೈಮ್ಗಳು ಬರ್ತಾವತ್ತಂದ್ರ ನಮ್ಮ ಮಕ್ಕಳ ಯಾಕೆ ಬಡದಿದೆ ಅಂತೇಳಿ ಪಾಲಕರಿಗೆ ಶಿಕ್ಷಕರನ್ನ ಬಿಡುವಂತ ಕಾಲ್ ಬಂದ್ಬಿಟ್ಟಿದೆ ಇವಾಗ. ಅದ್ರ ಎಷ್ಟು ಕೆಡ್ಲಿಕ್ಕೆ ಸಾಧ್ಯ ಅದ ಅಷ್ಟೆಲ್ಲ ಕೆಡ್ಲಿಕ್ಕೆ ಅದ. ಆ ನಿಟ್ಟಿನಲ್ಲಿ ಜೊತೆಗೆ ತಾವು PUC ವಿದ್ಯಾರ್ಥಿಗಳನ್ನ ಅದರಿಂದ ಎಷ್ಟು ಕೆಡ್ತಾ ಇದಾರೋ, ಅದರಿಂದ ಏನ್ ಹೌ ದಟ್ ಅಫೆಕ್ಟ್ಸ್ ದಿ ಅಕಾಡೆಮಿಕ್ ಕರಿಯರ್ ಅಂತಕೊಂಡು ಅನ್ನೋದ್ರ ಜೊತೆಗೆ ಎಲ್ಲ ಟೈಪ್ಸ್ ನೀವು ಪ್ರಾಪರ್ಟಿ ಅಫೆನ್ಸ್ ಏನೋ ಒಂದು ಕಳ್ತನ ಮಾಡ್ರೆ ಕಳ್ದು ಹುಡುಕ್ಲಿಕ್ಕೆ ಸಾಧ್ಯ ಅದ. ಒಂದ್ ಯಾವ್ದನ್ನಾದ್ರು ಸೈಬರ್ ಕ್ರೈಮ್ ದಲ್ಲಿ ನೀವು ಇದನ್ನ ಮಾಡಿದ್ರೆ, ಯಾವ್ದದು ನಮ್ಮಲ್ಲಿ ಇದನ್ನ ಮಾಡ್ಕೊಂಡು ಫ್ರಾಡ್ ಆದ್ರೆ ಅದ್ರ ರೂಟ್ಸೇ ಸಿಗೋದಿಲ್ಲ. ನಮ್ದು ಯಾವ್ದಾದ್ರು ಒಂದು ಮೊಬೈಲ್ ನಿಂತ್ರೆ ಯಾರಿಗಾದ್ರೂ ನಿಮ್ಗೊಂದು OTP ಕೇಳಿ, ಮತ್ತೊಂದು ಕೇಳಿ ಅಂದ್ರೆ ಲಕ್ಷ ಗಂಟ್ಲೆ ನಿಮ್ದು ರೊಕ್ಕ ನಾವು ತಗೊಂಡ್ಬಿಟ್ರೆ, ಅದನ್ನ ಹೇಳ್ತೀನಲ್ಲ, ನಮ್ದು ಹುಡುಕ್ಬೇಕಾದ್ರೆ ಇದ್ರ IP ಅಡ್ರೆಸ್, ನನ್ನ ಮೊಬೈಲ್ IP ಅಡ್ರೆಸ್ ನಮ್ದು ಆನ್ಲೈನ್ ದಲ್ಲಿ ಇದು ಮಾಡಿದ್ರೆ ನಮ್ಮಲ್ಲಿ ಯಾವ್ದು IP ಅಡ್ರೆಸ್ ಇರೋದಿಲ್ಲ. ಅದನ್ನೆಲ್ಲಾನು ಕೂಡ ನಾವು ಅಮೆರಿಕ ಅಂತ ತರಿಸ್ಕೊಳ್ಬೇಕು, ಸಿಗೋದಿಲ್ಲ ಅದು.
ಮತ್ತೊಂದ್ಸಲ ಮೊಬೈಲ್ ಯೂಸ್ ಮಾಡೋಕೆ ಒಂದು ಕರೆ ಮಾಡಕ್ಕೆ ಒಂದು ಯೂಸ್ ಮಾಡಿದ್ರೆ ಮತ್ತೊಬ್ರು ಆಗೋದಿಲ್ಲ. ಒಂದೊಂದ್ಸಲ ನಾವು ಕೇಸ್ ಹಿಡಿದ್ರೆ 50-60 ಮೊಬೈಲ್ ಸಿಗ್ತಾವ ಅವ್ರ ಕಡೆ, ಸಿಮ್ ಕಾರ್ಡ್ 100 ಸಿಮ್ ಕಾರ್ಡ್ ಸಿಗ್ತಿರ್ತಾವ, ಆಗ್ತಾ ಇರ್ತದ. ಈ ವಿಷಯದಲ್ಲಿ ಅತ್ಯಂತ ಪ್ರಸ್ತುತವಾಗಿ ತಾವು ಗ್ಯಾರಂಟಿ ಚಾನಲ್ದವರು, ವಾಹಿನಿದವರು ತಾವು ಏನು ಅಸೋಸಿಯೇಷನ್ ವಿತ್ ಕ್ಯಾಂಬ್ರಿಡ್ಜು ಮತ್ತು AD6 ದವರು ಮಾಡ್ತಾ ಇದ್ದೀರಿ. ಅತ್ಯಂತ ಪ್ರಸ್ತುತವಾಗಿ ವಿಷಯ ಇದೆ ಇದು. ದಯವಿಟ್ಟು ತಾವೆಲ್ಲರೂ ಕೂಡ ಒಂದು ಕ್ವಾಲಿಟಿ ಡಿಸ್ಕಷನ್ ಆಗಲಿ. ಕೆಲಸದ ಒತ್ತಡ ಅನಿವಾರ್ಯವಾಗಿ ನಾವು ತಮ್ಮ ಅನುಮತಿಯನ್ನ ಅಪ್ಪಣೆ ಪಡೆದುಕೊಂಡು ನಾವು ಹೋಗ್ಬೇಕಾದ ಕೆಲಸದ ಒತ್ತಡ. ನನಗೂ ಕೂಡ ಆಸ್ ಒಂದು ಪಾಲಕರಾಗಿ, ಒಂದು ಪೊಲೀಸ್ ಅಧಿಕಾರಿಯಾಗಿ ತಮ್ಮ ಜೊತೆ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಬಹಳಷ್ಟು ಪ್ರಸ್ತುತವಾದ ವಿಷಯ ಇತ್ತು. ಬಟ್ ಅನಿವಾರ್ಯ ಕಾರಣದ ಕೆಲಸದ ಒತ್ತಡದಿಂದ ತಮ್ಮ ಅನುಮತಿ ಪಡೆದುಕೊಂಡು ಹೋಗ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ನಿಮ್ಮೆಲ್ಲ ವಿಚಾರಗಳನ್ನು ಎಲ್ಲರೂ ಕೂಡ ನೀವೆಲ್ಲರೂ ವಿಷಯ ಬಹಳಷ್ಟು ಪ್ರಸ್ತುತ ಚರ್ಚೆ ಆಗ್ತದೆ ಅಂತ ಅಂದ್ಕೋತಾ ಇದ್ದೀನಿ. ಬಟ್ ಅನಿವಾರ್ಯವಾಗಿ ಐ ಆಮ್ ದ ಲೂಸರ್, ನನಗೆ ಇದು ಅವಕಾಶ ಕಳ್ಕೊತಾ ಇದ್ದೀನಿ. ಬಟ್ ಆದ್ರೂ ಕೂಡ ಈ ಅವಕಾಶ ಕೊಟ್ಟದಕ್ಕಾಗಿ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾನು ತಮ್ಮೆಲ್ಲರ ಅನುಮತಿ ಪಡೆದುಕೊತಾ ಇದ್ದೀನಿ.